ಅದಕ್ಕಾಗಿ ಪೌಲ ಹೇಳ್ತಾನೆ, ಯೇಸು ಜೀವಿಸಿದಂತೆ ನೀವು ಜೀವಿಸಿರಿ. ಯೇಸುನ ಮನೋಭಾವ ಏನು ಗೊತ್ತಾ? ತಂದೆ ದೇವರಿಗೆ ವಿಧೇಯತೆ. ಏನಿರಬೇಕು? ವಿಧೇಯತೆ. ಮೊದಲು ಕ್ರಿಸ್ತನ ಮನೋಭಾವವನ್ನು ಧರಿಸಿದ್ದಾಗಿದ್ರೆ ವಿಧೇಯತೆ ಇಂಪಾರ್ಟೆಂಟ್. ಏನು ಹೇಳಿ? ಎಸ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತರ ಮನೋಭಾವವನ್ನು ಬಗ್ಗೆ ಧ್ಯಾನಿಸೋಣ. ಯೇಸುವಿನ ಮನೋಭಾವ ಏನು? ಯೇಸುವಿನ ಮನೋಭಾವ ಅದು ಹೇಳಕ್ಕೆ ಮುಂಚೆ ಒಂದು ವಾಕ್ಯ ನಾನು ಹೇಳ್ತೀನಿ. ಕಥೋಲಿಕ ಧರ್ಮೋಪದೇಶ CCCಯಲ್ಲಿ 430 435 ಹೀಗೆ ಹೇಳ್ತದೆ, ಯೇಸು ಎಂಬ ಹೆಸರಿನ ಅರ್ಥ ದೇವರು ರಕ್ಷಿಸುತ್ತಾರೆ. ಈ ಹೆಸರನ್ನು ಮಂಗಳವಾರ್ತೆ ಸಂದರ್ಭದಲ್ಲಿ ದೇವದೂತರಿಂದ ಕೊಡಲಾಯಿತು. ಈ ಹೆಸರು ಕೇಳಿಸ್ಕೊಳ್ಳಿ, ಯೇಸು ಅಂತ ಹೆಸರಿಡಲಿಕ್ಕೆ ಒಂದು ಕಾರಣ ಇದೆ. ಈ ಹೆಸರು ಅವರ ವ್ಯಕ್ತಿತ್ವ. ನಿಮಗೊಂದು ಹೆಸರಿದೆ ಅಂದರೆ ಆ ಹೆಸರಿನಲ್ಲಿ ನಿಮ್ಮ ವ್ಯಕ್ತಿತ್ವ ಕಾಣ್ತದೆ. ಸಹಾಯ ಮೇರಿ ಅಂತ ಹೆಸರಿಟ್ಕೊಂಡು, ಸಹಾಯ ಮೇರಿ, ಸಹಾಯ ಮಾಡೋ ಮನೋಭಾವನೆ ಇಲ್ಲದೆ ಸ್ವಾರ್ಥದಲ್ಲಿ ಬದುಕಿದ್ರೆ ಸ್ವಾರ್ಥದ ಮೇರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಅವರ ವ್ಯಕ್ತಿತ್ವ ಮತ್ತು ನಿಯೋಗವನ್ನು ವ್ಯಕ್ತಪಡಿಸಿದೆ. ಯೇಸು ಎಂಬ ಹೆಸರಿನ 2 ಅಕ್ಷರದ ಹೆಸರಲ್ಲಿರುವ ಅರ್ಥ ಯೇಸುವಿನ ವ್ಯಕ್ತಿತ್ವವೂ ಅವರಿಗೆ ದೇವರು ಕೊಟ್ಟ ನಿಯೋಗವನ್ನು ಸೂಚಿಸ್ತದೆ. ಅದಕ್ಕೆ ಪ್ರಿಯರೇ, ಆ ಬೈಬಲಿನ ಪ್ರತಿಯೊಂದು ವಾಕ್ಯದಲ್ಲಿ ಹಿನ್ನೆಲೆಗಳಿದೆ, ಆಳವಾದ ಅರ್ಥಗಳಿದೆ, ಗಹನವಾದ ಸತ್ಯಗಳಿದೆ. ಅದನ್ನು ಓದಬೇಕಾದರೆ ಧರ್ಮಸಭೆ ಕೊಟ್ಟಂತಹ ಅನೇಕ ಬೋಧನೆಗಳನ್ನು ಕಲಿಬೇಕು, ತಿಳಿಬೇಕು, ಓದಬೇಕಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಎಂಬ ಹೆಸರಿನ ಅರ್ಥದಲ್ಲಿ ಏನಿದೆ? ಅವರ ವ್ಯಕ್ತಿತ್ವ ಇದೆ, ಅವರಿಗೆ ದೇವರು ಕೊಟ್ಟ ನಿಯೋಗ ಇದೆ. ಅದಕ್ಕಾಗಿ ಯೇಸು ಅಂತ ಹೆಸರಿಟ್ಟಿದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಮತ್ತಾಯ 1:21, ಪ್ರೇಷಿತ ಕಾರ್ಯಕಲಾಪ 4:12. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಯೇಸುವಿನ ಮನೋಭಾವ ಏನು? ಏನು ಮನೋಭಾವ? ಅವರ ವ್ಯಕ್ತಿತ್ವ ಏನು? ಹಿಂಗೆ ಹೇಳೋಣ, ಅವರ ವ್ಯಕ್ತಿತ್ವ ಏನು? ಏನನ್ನ ತೋರಿಸ್ಲಿಕ್ಕೆ ಯೇಸು ಬಂದರು? ಏನನ್ನ ಕಲಿಸ್ಲಿಕ್ಕೆ ಲೋಕಕ್ಕೆ ಯೇಸು ಬಂದರು? ಏನನ್ನ ಒಂದು ಎಕ್ಸಾಂಪಲನ್ನು, ಉದಾಹರಣೆಯನ್ನು ಸೆಟ್ ಮಾಡೋಕ್ಕೆ ಲೋಕಕ್ಕೆ ಬಂದರು ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಪ್ರಿಯರೇ, ಯೇಸುವಿನ ವ್ಯಕ್ತಿತ್ವ ಮೊದಲನೇದು ಪ್ರೀತಿ. ಏನು ಹೇಳಿ? ಪ್ರೀತಿ. ಅದಕ್ಕೆ ಕಳಿಸ್ತಾರೆ ಹೇಳಿದೆ, ನಾನು ನಿನ್ನನ್ನು ಪ್ರೀತಿಸಿದ್ದೀನಿ, ನೀನು ನಿನ್ನ ನೆರೆಯವರನ್ನು ಪ್ರೀತಿಸು. ಅನ್ಕಂಡೀಷನಲ್ ಲವ್. ಕಂಡೀಷನಲ್ ಲವ್ ಅಲ್ಲ, ನಿಷ್ಕಾಮರಹಿತವಾದ ಪ್ರೀತಿಯಾಗಿರಬೇಕು. ಕಾಮರಹಿತವಾದ ಪ್ರೀತಿ ಅಂತಂದರೆ ಯಾವುದೇ ದುರುದ್ದೇಶಗಳು ಒಳಗಡೆ ಇರಬಾರ್ದು. ಕಾಮರಹಿತ ಅಂತಂದರೆ ಅದು ಸ್ವಾರ್ಥ, ಉದ್ದೇಶಗಳು ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಷ್ಕಳಂಕವಾದ ಪ್ರೀತಿ. ಯೇಸುವಿನ ಪ್ರೀತಿಯನ್ನು ಹೇಳಿ, ನಿಷ್ಕಳಂಕ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಟೈಮ್ ಇಲ್ಲ ಅದಕ್ಕೆ ಚೂರು ಫಾಸ್ಟಾಗಿ ಹೋಗ್ತೀನಿ. ಹಾಗಾಗಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಯೆರೆಮೀಯ 31:3 ಹೇಳ್ತಾರೆ, ಏನು ಹೇಳ್ತಾರೆ? ನಾನು ನಿನ್ನನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೇಮದಿಂದ, ಈ ಕಾರಣದಿಂದ ನಿನ್ನನ್ನು ಆಕರ್ಷಿಸಿಕೊಂಡಿದ್ದೇನೆ, ಅಚ್ಚಲ್ಲ ಪ್ರೇಮದಿಂದ. ಪ್ರೈಸ್ ದಿ ಲಾರ್ಡ್. ಶಾಶ್ವತವಾದ ಪ್ರೇಮ, ಅಚಲವಾದ ಪ್ರೇಮ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. 1 ಯೋಹಾನ 3:16 ಓದಿ ನೋಡಿ. ಯೇಸುವಿನ ಪ್ರೀತಿ ಎಂತಹ ಪ್ರೀತಿ ಅಂದರೆ, ಕ್ರಿಸ್ತ ಯೇಸು ನಮಗಾಗಿ ತಮ್ಮ ಪ್ರಾಣವನ್ನೇ ತೆತ್ತರು, ಇದರಿಂದ ಪ್ರೀತಿ ಎಂಥದ್ದೆಂದು ನಾವು ಅರಿತುಕೊಂಡೆವು. ನಾವು ಕೂಡ ಸಹೋದರರಿಗಾಗಿ ಪ್ರಾಣಾರ್ಪಣೆ ಮಾಡಲು ಬದ್ಧರಾಗಿದ್ದೇವೆ. 1 ಯೋಹಾನ 3:16 ವಾಕ್ಯ. ಪ್ರೈಸ್ ದಿ ಲಾರ್ಡ್. ಬರ್ಕೊಳ್ಳಿ ಸಾಕು. ಹಲ್ಲೆಲೂಯಾ. ಹಾಗಾಗಿ ಯೇಸುವಿನ ಪ್ರೀತಿ ಮಾತಿನ ಪ್ರೀತಿ ಅಲ್ಲ, ಬರೀ ಮಾತಿನ ಪ್ರೀತಿ ಅಲ್ಲ, ಕೃತ್ಯದಲ್ಲಿ ತೋರಿಸಿದ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತರು ನಾವು ಇನ್ನು ಪಾಪಿಗಳಾಗಿರುವಾಗಲೇ, ಅಯೋಗ್ಯರಾಗಿರುವಾಗಲೇ, ಪ್ರೈಸ್ ದಿ ಲಾರ್ಡ್, ವಿಶ್ವಾಸ ಭ್ರಷ್ಟರಾಗಿರುವಾಗಲೇ ನನಗಾಗಿ ನಿನಗಾಗಿ ಕಲ್ವಾರಿಯ ಮರವನ್ನು ಹೇರಿದರು ಯೇಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಹಾಗಾಗಿ ಯೇಸು ಕ್ರಿಸ್ತನ ಮನೋಭಾವ ಏನು ಹೇಳಿ? ಪ್ರೀತಿ. ಎರಡನೇದಾಗಿ ಪ್ರೀತಿಯ ಸಹೋದರ ಸಹೋದರಿ. ಹಾಗಾಗಿ ಇನ್ನೊಂದು ವಾಕ್ಯ ಇದೆ, ರೋಮ 13:10 ಹೇಳ್ತದೆ, ಪ್ರೀತಿ ಪರರಿಗೆ ಕೆಟ್ಟದನ್ನು ಮಾಡೋದಿಲ್ಲ. ಯೇಸು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ನೀವು ಕ್ರಿಸ್ತನ ಮಗನು, ಕ್ರಿಸ್ತನ ಮಗಳಾಗಿದ್ದರೆ ಖಂಡಿತವಾಗಿ ನಿಮಗೆ ಅಪಕಾರ ಮಾಡಿದವರಿಗೆ ಕೂಡ ನೀವು ಅಪಕಾರ ಬಯಸುವುದಿಲ್ಲ. ಇದನ್ನು ನಮ್ಮ ಜೋಶ್ವಾದರು ಹೇಳ್ಕೊಡ್ತಾರೆ ಪ್ರಾರ್ಥನೆ ಸಮಯದಲ್ಲಿ, ಕರುಣೆ ಪ್ರಾರ್ಥನೆ ಸಮಯದಲ್ಲಿ. ಶತ್ರುಗಳಿಗಾಗಿ ಪ್ರಾರ್ಥಿಸಿ. ಹೇಗೆ ಪ್ರಾರ್ಥಿಸುವುದು? ದೇವರೇ, ಯೇಸುವೆ, ನನ್ನನ್ನು ಆಶೀರ್ವಾದಿಸಿಕ್ಕಿಂತಲೂ ನನ್ನ ಶತ್ರುಗಳನ್ನು 100ರಷ್ಟು ಆಶೀರ್ವಾದ ಮಾಡೋ.
ನಾನು ಅದಕ್ಕೆ ಹೇಳಿದೆ, ನಮ್ಮ ಆತ್ಮಿಕ ತಂದೆ ನಮಗೇನು ಕಲಿಸ್ಕೊಡ್ತಾ ಇದ್ದಾರೆ, ಅವ್ರಿಂದ ನಾವು ಏನು ಕಲಿತಾ ಇದ್ದೀವಿ, ಅವರ ಆತ್ಮಿಕ ಜೀವನ ನೋಡಿ ನಾವೇನು ಉತ್ತೇಜನ ಪಡಿತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ಪರರಿಗೆ ಕೆಟ್ಟದನ್ನು ಮಾಡೋದಿಲ್ಲ, ಒಳಿತು ಮಾತ್ರ ಮಾಡ್ತದೆ. ಹಲ್ಲೆಲೂಯಾ. ಅದಾಗಿದೆ ಶಿಲುಬೆಯ ಪ್ರೀತಿ. ಹಲ್ಲೆಲೂಯಾ. ಎರಡನೇದಾಗಿ, ಬೆಳಗ್ಗೆ ಆಲ್ರೆಡಿ ಕೇಳಿದ್ರ ಕ್ಷಮೆ. ಕ್ರಿಸ್ತನ ಮನೋಭಾವ ಏನು ಹೇಳಿ? ಕ್ಷಮೆ. ಯೇಸು ಕ್ರಿಸ್ತರನ್ನೇ ನೀವು ಧರಿಸಿಕೊಂಡವ್ರು ನೀವು ಆಗಿದ್ರೆ, ಕ್ರಿಸ್ತಾಂಬರರಾಗಿರೋದು ನೀವು ನಿಜವಾಗಿದ್ದರೆ, ಕ್ರಿಸ್ತನ ಮಕ್ಕಳು ನೀವು ಆಗಿದ್ರೆ, ಮೊದಲು ಏನಿರ್ತದೆ? ಪ್ರೀತಿ ಇರ್ತದೆ. ಎರಡನೇದೇನಿರ್ತದೆ? ಕ್ಷಮೆ ಇರ್ತದೆ. ಪ್ರೈಸ್ ಲಾರ್ಡ್. ಪ್ರೀತಿ ಇರುವ ಸ್ಥಳದಲ್ಲಿ ಸ್ವಾರ್ಥ ಇರಲ್ಲ. ಪ್ರೀತಿ ಇರುವ ಸ್ಥಳದಲ್ಲಿ ಪ್ರೀತಿ ಇರೋದಿಲ್ಲ, ಸ್ವಾರ್ಥ ಇರಲ್ಲ. ಸ್ವಾರ್ಥ ಸ್ವಾರ್ಥ ಸ್ವಾರ್ಥ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಎರಡನೇದಾಗಿ ಕ್ಷಮೆ. ಕೊಲೊಸ್ಸೆ 3:13 ಹೇಳ್ತದೆ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿ. ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣ ಇದ್ರೂ ಏನ್ ಬಿಡಿ, ಅವನನ್ನು ದೂರ ತಳ್ಳಿಬಿಡಿ. ಏನ್ ಮಾಡಿ? ತಪ್ಪು ಹೊರಿಸಲು ಕಾರಣ ಇದೆ, ಅದಕ್ಕಾಗಿ ಅವನು ದೂರ ತಳ್ಳಿಬಿಡಿ. ಇಲ್ವಾ? ತಳ್ಳದ ಇಲ್ಲ. ತಪ್ಪು ಹೊರಿಸಲು ಕಾರಣ ಇದ್ರು ಕ್ಷಮಿಸಿ ಬಿಡಿ. ಪ್ರೈಸ್ ದಿ ಲಾರ್ಡ್. ಕ್ಷಮಿಸಿ ಬಿಡಿ ಅಂತಂದರೆ ಅವನು ಮಾಡಿದ ತಪ್ಪನ್ನು ನಿನ್ನ ಹೃದಯದಿಂದ ಬೇರೆ ಸಮೇತ ಕಿತ್ತಾಕುವಂತ ಆ ನೆನಪೇ ಒಳಗಡೆ ಇರಬಾರ್ದು. ಹಲ್ಲೆಲೂಯಾ. ಗಟ್ಟಿಗಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ, ಏನಂತೆ? ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿ. ನೆಕ್ಸ್ಟ್ ಸಿರಾಕ 28:4 ಓದಿ ನೋಡಿ. ತನ್ನಂಥ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿದ್ದರೆ ಬೇಡಿಕೊಂಡರೆ ಪಾಪ ಮನ್ನಣೆಯನ್ನು ಪಡೆಯುವನೇ. ನಿನ್ನಂಥ ಮನುಷ್ಯನ ಮೇಲೆ ದಯೆ ತೋರಿಸಿಲ್ಲ ಅಂದರೆ, ನಿನ್ನಂಥ ಮನುಷ್ಯನನ್ನೇ ಕ್ಷಮಿಸಲಿಲ್ಲ ಅಂದರೆ ಆನೆಯನ್ನು ಕ್ಷಮಿಸೋಕ್ಕಾಗ್ತದ? ಸಿಂಹನ ಕ್ಷಮಿಸೋಕ್ಕಾಗ್ತದ? ಅಲ್ವಾ? ಮರ ಗಿಡಗಳನ್ನ ಕ್ಷಮೆ ಕೇಳಕ್ಕೆ ಕೊಡೋಕ್ಕಾಗ್ತದ? ಹಾಗಾಗಿ ನಮ್ಮಂಥ ಮನುಷ್ಯರನ್ನು ನಾವು ಕ್ಷಮಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಪ್ರಿಯರೇ, ಲೂಕ 23:34 ಓದಿ ನೋಡಿ. ಆಗ ಯೇಸು, ಪಿತನೇ ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೋ ಇವರ ಅರಿಯರು. ಎಂಥ ಮಾತು ಹೇಳಿದ್ರು ನೋಡಿ. ಯೇಸು ಸ್ವಾಮಿನ ಶಿಲುಬೆಯಲ್ಲಿ ಹಾಕಿದ್ದು ಯಾರು ಜನನ? ಅವರು ಕೇಳಿಸಿಲ್ಲ. ಯೇಸು ಸ್ವಾಮಿನ ಶಿಲುಬೆಯಲ್ಲಿ ಹಾಕಿದ್ದು ಯಾರು? ಯಾರು? ಯಹೂದ್ಯರು, ಫರಿಸಾಯರು ಅಲ್ವಾ? ಯಹೂದ್ಯರು ಯಾರು? ಬುದ್ಧಿವಂತರು, ಬುದ್ಧಿಜೀವಿಗಳು ಅಲ್ವಾ? ಧರ್ಮಶಾಸ್ತ್ರವನ್ನು ಅರ್ದು ಕುಡ್ದವರು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ಪಿತನೇ ಇವ್ರು ಏನು ಮಾಡ್ತಾ ಇದ್ದಾರೋ ಇವ್ರಿಗೆ ಗೊತ್ತಿಲ್ಲ. ಯಾರಿಗೆ ಹೇಳಿದ ಮಾತು? ಬುದ್ಧಿಜೀವಿಗಳಿಗೆ, ಜ್ಞಾನಿಗಳಂತ ಹೇಳಿಕೊಳ್ತಿದ್ದವರಿಗೆ, ನಾವು ದೇವ್ರ ಮಕ್ಕಳು ಅಂತ ಹೇಳ್ಕೊಳ್ತಿದ್ದವ್ರಿಗೆ ಹೇಳ್ತಾ ಇದ್ದಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ನೋಡಿ, ಯೇಸು ಸ್ವಾಮಿ ಯಾರು ಏನು ಅಂತ ಗೊತ್ತಿದ್ರೆ ಅವರು ಶಿಲುಬೆಯಲ್ಲಿ ಹಾಕ್ತಾ ಇದ್ರಾ? ಕಾರಣ ಅವರಲ್ಲಿ ಅಜ್ಞಾನ ತುಂಬಿತ್ತು, ಸುಜ್ಞಾನ ತುಂಬಿರಲಿಲ್ಲ, ಅಜ್ಞಾನ. ಅದಕ್ಕಾಗಿ ಯೇಸು ಹೇಳ್ತಾರೆ, ಇವ್ರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಕ್ಷಮಿಸ್ಬಿಡಿ. ನಾವು ಹೇಳ್ತೇವೆ, ಗೊತ್ತಿಲ್ಲದೇ ಮಾಡಿದ್ ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಹೇಳ್ತಾರೆ, ಯೋಹನ 13:14-15 ವಾಕ್ಯ ಓದಿ ನೋಡಿ. ನಿಮ್ಮ ಪ್ರಭುವು ಬೋಧಕನ ಆಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಒಬ್ಬರು ತೊಳೆಯುವ ಹಂಗಿನಲ್ಲಿ ಇದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಪಾಸ್ಕಾ ಹಬ್ಬದಲ್ಲಿ ಫಾದರ್ ನಮ್ಮನ್ನು ಕರೆದಿಲ್ಲ, ನಮ್ಮ ಕಾಲು ತೊಳೆದಿಲ್ಲ, ನಮಗೆ ಗಿಫ್ಟ್ ಕೊಟ್ಟಿಲ್ಲ ಅಂತ ಜಗಳಾಡೋಕ್ಕಿಂತ ನಿಮ್ಮ ಕುಟುಂಬದಲ್ಲಿರುವ ಇಡೀ ಕುಟುಂಬದವ್ರನ್ನ ಕುಂಡ್ರಿಸಿ, ತಂದೆ ಯಾವುದನ್ನು ಎಲ್ಲರ ಕಾಲುಗಳನ್ನು ತೊಳೀಲಿ, ತಾಯಿ ಆದವಳು ಎಲ್ಲ ಕಾಲುಗಳನ್ನು ತೊಳೆದು ಮುತ್ತಿಡಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಿಜ ಸಾಕ್ರಮೆಂಟ್ ಭಯಂಕರ ಸಾಕ್ರಮೆಂಟು. ನನಗೆ ಒಂದು ಸರಿ ಕುಂಡ್ರಿಸಿದ್ರು ನಡ್ಕ ಬಂದ್ಬಿಡ್ತು ನನಗೆ. ನಿಮಗೆ ಗೊತ್ತಿಲ್ಲ, ಅದು ಅತಿ ಶ್ರೇಷ್ಠವಾದ ಸಾಕ್ರಮೆಂಟ್ ಅದು. ಸೊ ಅದು ನಾವು ನನ್ನನ್ನು ಕುಂಡ್ರಿಸಿಲ್ಲ, ನನ್ನನ್ನು ಕರೆದಿಲ್ಲ, ಅದಲ್ಲ. ಅದು ಯೇಸು ಸ್ವಾಮಿ ತೋರಿಸ್ಕೊಡ್ತಾ ಇರೋದು, ಅದು ಪರಲೋಕಕ್ಕೆ ನಿತ್ಯ ಜೀವದ ಮಾರ್ಗ ತೋರಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಫಾದರೆಲ್ಲ ಕಾಲು ತೊಳೆದು ನೋಡಿ, ನನಗೆ ಆ ಕಾಲುಗಳ ಅನುಭವ ಆಗ್ತಾಯಿದೆ. ಫಾದರೆಲ್ಲ ಕಾಲು ತೊಳೆಯೋದು ಯೇಸು ಸ್ವಾಮಿನೇ ತೊಳಿತಾರೆ. ಅಲ್ಲಿ ತೊಳೆದು ಕೂಡ ಗುರುಗಳ ಕೈಯಲ್ಲಿ ಕಾಲು ತೊಳೆಸ್ಕೊಂಡು, ಕೇಳಿಸ್ಕೊಳ್ಳಿ, ಈಗ ಯಾಕೆ ಗೊತ್ತಿಲ್ಲ, ಗುರುಗಳ ಕೈಯಲ್ಲಿ ಕಾಲು ತೊಳೆಸ್ಕೊಂಡು ಗುರುಗಳು ನಿನ್ನ ಕಾಲಿಗೆ ಮುತ್ತು ಕೊಟ್ಟ ಮೇಲೆ ಮತ್ತೆ ಯಾವ ಬಾಯಲ್ಲಿ ಗುರುಗಳ ಬಗ್ಗೆ ನೀನು ಅಪಪ್ರಚಾರ ಮಾಡ್ತೀಯಾ? ಗುರುಗಳ ಬಗ್ಗೆ ಯಾವ ಬಗ್ಗೆ ಮಾತಾಡ್ತೀಯಾ? ಯಾವ ಬಾಯಲ್ಲಿ ಮಾತಾಡ್ತೀವಿ? ಶ್ರೇಷ್ಠವಾದ ಸಂಸ್ಕಾರ. ಒಂದು ಗುರು ಒಬ್ಬ ಶಿಷ್ಯನ ಕಾಲನ್ನು ತೊಳೆದು ಮುತ್ತು ಕೊಡೋದು. ಅದಕ್ಕೆ ಕ್ರಿಸ್ತನ ಮನೋಭಾವ ಇರಬೇಕು.
ಒಂದು ಸಾರಿ ಆ ಸಂಸ್ಕಾರದಲ್ಲಿ ಕುತ್ಕೊಂಡ್ರೆ ಲೈಫ್ ಇಮಿಡಿಯೇಟ್ ಚೇಂಜ್ ಆಗಬೇಕು. ಮತ್ತೆ ಗುರುವಿನ ಕೈಲಿ ಕಾಲು ತೊಳಿಸ್ಕೊಂಡು ಮುತ್ತಿಡ್ಸ್ಕೊಂಡು ಅಂದರೆ ಹೋಗ್ಬೇಡಿ, ಅಲ್ಲ, ಹೋಗಿ ಅನುಭವ ಪಡೀರಿ. ಮತ್ತೆ ಅದೇ ಯಾಜಕನ ಬಗ್ಗೆ ಮಾತಾಡ್ತೀವಿ ಅಂದರೆ ನಾವು ಯಾರ್ರೀ? ದ್ರೋಹಿಗಳು ನಾವು. ನಾನು ಸ್ಟ್ರೈಟಾಗಿ ಹೇಳ್ತೀನಿ, ನಾವು ದ್ರೋಹಿಗಳು. ನಮಗೆ ಯೇಸು ಕ್ರಿಸ್ತನ ಮಗನು ಮಗಳಾಗುವಂಥ ಸಂಸ್ಕಾರಗಳನ್ನು ಕೊಟ್ಟಿದ್ದು ಗುರುಗಳು. ಅವ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ನಾವು ಯಾರು? ಅರ್ಥ ಆಯ್ತಲ್ಲ? ಅವ್ರು ಏನೇ ಆಗಿರಲಿ ನಮಗೆ ಬೇಡ. ಅವ್ರಲ್ಲಿರುವಂಥ ಯಾಜಕತ್ವ, ಅವರಿರುವ ಅಭಿಷೇಕ, ಅವರಲ್ಲಿರುವಂಥ ದೇಶ ಕೊಟ್ಟ ಅಧಿಕಾರಕ್ಕೆ ತಲೆಬಾಗಿ. ಎರಡನೇ ಮಾತೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಮೊದಲನೇದಾಗಿ ಪ್ರೀತಿ, ಎರಡನೇದಾಗಿ ಕ್ಷಮೆ, ಮೂರನೇದಾಗಿ ತ್ಯಾಗ. ಏನು ಹೇಳಿ? ತ್ಯಾಗ. ಯೋಹನ 3:16, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕಮಾತ್ರ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸಪಟ್ಟು ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ದೇವರ ಸಂಕಲ್ಪ. ತ್ಯಾಗ. ತಂದೆ ದೇವರು ತನ್ನ ಮಗನನ್ನೇ ನಮಗಾಗಿ ತ್ಯಾಗ ಮಾಡ್ತಾರೆ. ನೋಡಿ, ಯಾರು ಮಾಡ್ತೀರಾ? ಲೋಕ ಕಲ್ಯಾಣಕ್ಕಾಗಿ, ಲೋಕ ಉದ್ಧಾರಕ್ಕಾಗಿ ನಿಮ್ಮ ಮಗನನ್ನು ಬಿಟ್ಕೊಡ್ತೀರಾ? ಅಮ್ಮ, ನಾನು ದೇಶ ಕಾಯಕ್ಕೆ ಹೋಗ್ತೀನಿ ಅಂದರೆ, ಅಯ್ಯೋ ಇರೋದು ಒಬ್ಬನೇ ಮಗ ಕಡೋ ಬೇಡಪ್ಪ ಹೇಳ್ತೀರಾ ಇಲ್ವಮ್ಮ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನಾರು ಆದರೆ ಒಂದು ಗುಂಡು ಡಮ್ ಅಂದರೆ ನೀನು ಬೊಮ್ಮ ಅಂದ್ಬಿಡ್ತೀಯ ಕಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ರೋಮ 8:32 ಕೇಳಿಸ್ಕೊಳ್ಳಿ. ರೋಮ 8:32, ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಲಿಲ್ಲ. ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಿಮಗೆ ವರದಾನವಾಗಿ ಕೊಡಲಾರರು. ತಂದೆಯಾದ ದೇವರು ತನ್ನ ಮಗನನ್ನೇ ನಿಮಗಾಗಿ ಧಾರೆ ಎರೆದ ಮೇಲೆ ಈ ಲೋಕದ ಆಶೀರ್ವಾದ ನಿಮಗೆ ಕೊಡಲ್ವಾ? ಯೇಸುವನ್ನೇ ನಿಮಗಾಗಿ ಕೊಟ್ಟಿದ್ದಾರೆ ಪ್ರಿಯರೇ. ತುಂಬ ಜನ ಏನು ಕೊಟ್ಟಿದ್ದಾರೆ? ಈ ತಂದೆ ದೇವರು ತನ್ನ ಮಗನನ್ನೇ ಧಾರೆ ಎರೆದು ನಿಮಗೆ ತನ್ನ ಮಗನನ್ನೇ ಕೊಟ್ಟಿದ್ದಾರೆ. ಇದಕ್ಕಿಂತ ಲೋಕದಲ್ಲಿ ಶ್ರೇಷ್ಠವಾದದ್ದು ಯಾವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾಲ್ಕನೇದಾಗಿ ನಿಯೋಗ. ನಾನು ಹೇಳಿದ್ನಲ್ಲ, ಯೇಸು ಕ್ರಿಸ್ತರಲ್ಲಿ ಯೇಸುವಿನಲ್ಲಿ ವ್ಯಕ್ತಿತ್ವ ಮತ್ತು ನಿಯೋಗ. ಯೇಸುಗೆ ಕೊಟ್ಟಂಥ ಒಂದು ಸೇವೆ, ಒಂದು ನಿಯೋಗ. ಪ್ರೈಸ್ ದಿ ಲಾರ್ಡ್. ಅದೇನಂತಂದರೆ ಯೇಸುಸ್ವಾಮಿ ಹೇಳ್ತಾರೆ ಯೋಹಾನ 6:38, ನಾನು ಸ್ವರ್ಗದಿಂದ ಇಳಿದು ಬಂದುದು ನನ್ನ ಇಚ್ಛೆಯಂತೆ ನಡೆಯುವುದಕ್ಕಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ. ಪ್ರೈಸ್ ದಿ ಲಾರ್ಡ್. ತಂದೆ ದೇವರ ಚಿತ್ತ ಏನು? ಯೇಸು ಕ್ರಿಸ್ತರಿಗೆ ಯಾರೆಲ್ಲ ಕೊಟ್ಟಿದ್ದಾರೋ ಅವರಲ್ಲಿ ಒಬ್ಬನನ್ನೂ ಕಳೆದುಕೊಳ್ಳದೆ ಅಂತಿಮ ದಿನದಲ್ಲಿ ಎಲ್ಲರೂ ನಿತ್ಯ ಜೀವಕ್ಕೆ ಎಬ್ಬಿಸಬೇಕು. ಆದರೆ ರಕ್ಷಣಾ ಕಾರ್ಯ, ನಿಯೋಗ, ನಿಮ್ಮೊಬ್ಬೊಬ್ಬರಿಗೂ ಕೂಡ ಆ ನಿಯೋಗ ಕೊಡಲಾಗಿದೆ, ಆ ಜವಾಬ್ದಾರಿ ಕೊಡಲಾಗಿದೆ. ನೀವು ಪ್ರತಿಯೊಬ್ಬರು ಕೂಡ ಈ ಒಂದು ನಿಯೋಗದಲ್ಲಿ ಇದ್ದೀರಿ. ನಮ್ಮೊಬ್ಬೊಬ್ಬರ ಕರೆ ಏನು? ಇತರರನ್ನ ರಕ್ಷಣೆಗೆ ಕರ್ಕೊಂಡು ಬರೋದು. ನಾನು, ನನ್ನ ಗಂಡ, ನನ್ನ ಮಕ್ಕಳು, ನೀವು, ನಿನ್ನ ಗಂಡ, ನಿಮ್ಮ ಮಕ್ಕಳೇ ಫಸ್ಟ್ ಏನು ಹೇಳಿ? ಫಸ್ಟ್ ಏನು? ಜೆರುಸಲೇಮ್, ಅರ್ಥ ಕುಟುಂಬ. ನೆಕ್ಸ್ಟ್ ಜುದಯ, ಅಕ್ಕಪಕ್ಕದವರು, ಸಮಾರಿಯಾ, ಭೂಲೋಕದ ಕಟ್ಟ ಕಡೆ, ಸ್ಟೆಪ್ ಬೈ ಸ್ಟೆಪ್ ಹೋಗಿ. ನಾವೇನು ಗೊತ್ತಾ, ದೊಡ್ಡವರು ಹೇಳ್ತಾರೆ ಊರಿಗೆಲ್ಲ ಉಪಕಾರಿ. ಫಸ್ಟ್ ನಮ್ಮನೆ ರಕ್ಷಣೆ ಮಾಡೋಣ, ಆಮೇಲೆ ನಮ್ಮ ನೆರೆಯವ್ರನ್ನ ರಕ್ಷಣೆ ಮಾಡೋಣ, ಆಮೇಲೆ ಪಕ್ಕದೂರ್ಗೆ ಹೋಗೋಣ, ಆಮೇಲೆ ಪಕ್ಕದ ರಾಜ್ಯಕ್ಕೆ ಹೋಗೋಣ. ನಾನು ಹೋಗ್ತೀನಲ್ಲ, ಕೇರಳ, ಆಂಧ್ರ, ತಮಿಳುನಾಡು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಫಿಲಿಪ್ಪ 2:6-8 ಹೇಳ್ತದೆ, ದೇವ ಸ್ವರೂಪಿತನಾಗಿದ್ದರೂ ನಿರುತ ದೇವರಿಗೆ ಸಮಾನವಾದ ಆ ಸಿರಿ ಪದವಿಯನ್ನು ಆತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲನೆನ್ನುತ್ತಾ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನ ಆಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸಮಾನನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡ ಮರಣ ಪರ್ಯಂತ, ಹೌದು ಶಿಲುಬೆಯ ಮರಣದ ಪರ್ಯಂತ ಈ ನಿಯೋಗವನ್ನು ತಂದೆ ದೇವರು ಕೊಟ್ಟಿದ್ರು. ಅರ್ಥ ಏನು ಗೊತ್ತಾ? ದೇವರು ಸೃಷ್ಟಿಸಿದ ಯಾವ ಮನುಷ್ಯ, ಯೇಸು ಕ್ರಿಸ್ತನ ಕೈಲಿ ಕೊಟ್ಟ ಯಾವನು ಕೂಡ ನಾಶವಾಗಬಾರ್ದು, ನರಕಕ್ಕೆ ಹೋಗಬಾರ್ದು. ಅವರೆಲ್ಲರೂ ನಿತ್ಯ ಜೀವಕ್ಕೆ, ಸ್ವರ್ಗಕ್ಕೆ ಹೋಗ್ಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ಧಾರೆ ಎರೆದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಪ್ರಿಯರೇ, ನನಗೂ ನಿಮಗೂ ಒಂದು ನಿಯೋಗ, ಒಂದು ಜವಾಬ್ದಾರಿ ಇದೆ. ಏನು ಗೊತ್ತಾ? 1 ತಿಮೋಥೆ 5:8, ಯಾರಾದರೂ ತನ್ನ ಸಂಬಂಧಿಕರನ್ನು, ವಿಶೇಷವಾಗಿ ಸ್ವಂತ ಕುಟುಂಬದವರನ್ನು ರಕ್ಷಿಸದೆ ಹೋದರೆ ಅಂಥವನು ವಿಶ್ವಾಸ ಭ್ರಷ್ಟನು, ಅವಿಶ್ವಾಸಿಗಳಿಗಿಂತಲೂ
ತುಚ್ಛವಾದವನು ಆಗಿದ್ದಾನೆ. ನೋಡಿ, ನಮ್ಮ ಸ್ವಂತ ಕುಟುಂಬದವರು. ಯಾರು ಸ್ವಂತ ಕುಟುಂಬ? ಅಣ್ಣ, ತಮ್ಮ, ಅಕ್ಕ, ತಂಗಿ ಅಲ್ವಾ? ಕೆಲವು ಸಮಯದಲ್ಲಿ ದಾರಿ ತಪ್ಪಿ ಹೋಗ್ತಾರೆ, ಎಲ್ಲೋ ಪಾಪದಲ್ಲಿ ಬಿದ್ದೋಗಿರ್ತಾರೆ, ಎಲ್ಲೋ ಚಟಗಳಿಗೆ ಒಳಗಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಅಯ್ಯೋ ಬಿಡು, ಅವನು ಹಂಗೆ, ಅವನು ಉದ್ಧಾರ ಆಗಲ್ಲ. ನೋ, ನಿನ್ನ ಅಣ್ಣನ ಬಗ್ಗೆ ನಿನ್ನನ್ನು ಕೇಳ್ತಾರೆ, ನಿಮ್ಮ ತಮ್ಮನ ಬಗ್ಗೆ ದೇವ್ರು ನಿಮ್ಮನ್ನು ಕೇಳ್ತಾರೆ, ನಿಮ್ಮ ಅಕ್ಕನ ಬಗ್ಗೆ ಕೇಳ್ತಾರೆ, ನಿಮ್ಮ ತಾಯಿ ಬಗ್ಗೆ ಕೇಳ್ತಾರೆ, ತಂದೆ ಬಗ್ಗೆ ಕೇಳ್ತಾರೆ, ಮಕ್ಕಳ ಬಗ್ಗೆ ಕೇಳ್ತಾರೆ. ಕಾಯಿನನ ದೇವರು ಏನು ಕೇಳಿದ್ರು? ದೇವರು ಕಾಯಿನನ ಬಳಿ ಏನು ಕೇಳಿದ್ರು? ನಿನ್ನ ತಮ್ಮ ಎಲ್ಲಿ? ನೋಡಿ, ನಿನ್ನ ತಮ್ಮ ಇಲ್ಲಂತ ಕಾಯಿನಿಗೆ ದೇವ್ರು ಕೇಳಿದ್ರು. ನಿಮ್ಮನ್ನು ಬಿಟ್ಬಿಡ್ತಾರಾ? ನಾಳೆ ಕೇಳ್ತಾರೆ, ನಿನ್ನ ಗಂಡ ಎಲ್ಲಿ, ನಿನ್ನ ಹೆಂಡತಿ ಇಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಅಣ್ಣ ಎಲ್ಲಿ, ನಿನ್ನ ತಮ್ಮ ಎಲ್ಲಿ, ನಿನ್ನ ಸಹೋದರಿಯಲ್ಲಿ, ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ ಎಲ್ಲಿ? ರಕ್ಷಣೆ ಮಾಡಬೇಕು ಅವ್ರನ್ನೆಲ್ಲ. ಸುವಾರ್ತೆ ಸಾರಬೇಕು, ಅವ್ರಿಗೆ ರಕ್ಷಣಾ ಸುವಾರ್ತೆ ಸಾರಬೇಕು, ಯೇಸುವನ್ನು ಕೊಡಬೇಕು. ಅದಕ್ಕಾಗಿ ಒಂದೇಟು ತಿನ್ನೋಣ, ಒಂದು ಮಾತು ಬರಲಿ, ಒಂದು ಕಣ್ಣೀರು ಸುರಿಸೋಣ, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ. ನೋ ಪ್ರಾಬ್ಲಮ್. ಬದರ್ ಪ್ರೇಯರ್ ಕರೆದೆ, ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ರು ಬದರ್, ಅದಕ್ಕೆಲ್ಲ ಯಾರನ್ನ ಕರೆಯಲ್ಲ. ನನ್ನ ಅಣ್ಣ ಗೊತ್ತು, ರೆಡ್ಡಿ ಅಂಕಲ್ಗೆ ಗೊತ್ತು. ನಮ್ಮಣ್ಣ ಪ್ರೇಯರ್ ಕರೆದಿದ್ದಕ್ಕೆ ಒಂದು ರೀತಿಯಾದಂಥ ಅಸಹ್ಯವಾಗಿ ಬೈದ. ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆದರೂ ಕೂಡ ಯೇಸುಗಾಗಿ ಸಹಿಸ್ಕೊಂಡು ಪ್ರಾರ್ಥನೆ ಕರೆದಾಗ, ಪ್ರಾರ್ಥನೆಗೆ ಬಂದ ಮೈಮೆ ಬ್ರದರು ಇವರೆಲ್ಲ ಬಂದಿದ್ರಾಗ, ಈ ಪ್ರಾರ್ಥನೆಯಲ್ಲಿ ಬಂದ ಮೇಲೆ ನಮ್ಮಣ್ಣ ಹೇಳ್ದ, ಪ್ರೇಯರ್ ಅಂದರೆ ಈಗಿರ್ತಂತ ಗೊತ್ತಿಲ್ಲ ಕಣೋ, ಇನ್ಮೇಲೆ ಸಾಕು ಲೋಕದ ಬದುಕು, ಯೇಸು ಸ್ವಾಮಿ ಹಿಂದೆ ಬರ್ತೀನಿ ಅಂದ. ಪ್ರೈಸ್ ದಿ ಲಾರ್ಡ್. ನಾವು ಕಣ್ಣೀರು ಸುರಿಸಿದ್ರೂ ಪರವಾಗಿಲ್ಲ, ಒಂದು ಆತ್ಮ ರಕ್ಷಣೆ ಹೊಂದಬೇಕು. ಹಾಲೆಲೂಯಾ, ಹಾಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಕಡೆಯದಾಗಿ 2 ಕೊರಿಂಥಿ 5:20 ಹೇಳ್ತದೆ, ಆದುದರಿಂದಲೇ ನಾವು ಕ್ರಿಸ್ತ ಯೇಸುವಿನ ರಾಯಭಾರಿಗಳು, ದೇವರೇ ನಮ್ಮ ಮುಖಾಂತರ ಕರೆ ನೀಡುತ್ತಿದ್ದಾರೆ, ಅವರೊಡನೆ ಸಂಧಾನ ಮಾಡಿಕೊಳ್ಳಿರೆಂದು ಕ್ರಿಸ್ತ ಯೇಸುವಿನ ಹೆಸರಲ್ಲಿ ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಹಾಗಾಗಿ ಇವತ್ತು ನಮ್ಮಲ್ಲಿ ಯಾವ ಸ್ವಭಾವ ಇರಬೇಕು? ಯಾವ ಮನೋಭಾವ? ಯಾವ ಮನೋಭಾವ? ಯೇಸು ಕ್ರಿಸ್ತನ ಮನೋಭಾವ. ಕಾರಣ ಏನು? ಕ್ರಿಸ್ತನವರಾಗಲು ದೀಕ್ಷಾಸ್ನಾನ ಪಡೆದ ನಾವು ಅವರಂತೆ ಈ ಲೋಕದಲ್ಲಿ ಜೀವಿಸಬೇಕು. ಕ್ರಿಸ್ತರು, ನಾವು ದೇವರನ್ನ ಬಲ್ಲವರಂತ ಹೇಳಿಕೊಳ್ಳುವ ನಾವು ಯೇಸು ಜೀವಿಸದಂತೆ ಜೀವಿಸಬೇಕು. ಬನ್ನಿ ಪ್ರಿಯರೇ, ಈ ಆರಾಧನೆಯಲ್ಲಿ ನಮ್ಮನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ.